ಇಲ್ಲಿ ನಟ ಯಾವುದೇ ಫಂಕ್ಷನ್‌ಗೆ ಹೋದ್ರು ಕೂಡ ಅಲ್ಲಿ ಜನರು ತುಂಬಾನೇ ಚೆನ್ನಾಗಿ ಗೌರವ ಕೊಟ್ಟು ಮಾತನಾಡಿಸ್ತಾರೆ, ಸನ್ಮಾನವನ್ನ ಮಾಡ್ತಾರೆ. ಅದೇ ರೀತಿ ನಿನ್ನೆಯೂ ಕೂಡ ಒಂದ್ 2, 3 ಫಂಕ್ಷನ್‌ಗೆ ಸಹ ಹೋಗಿರ್ತಾರೆ. ಅಲ್ಲಿ ದೇವಸ್ಥಾನಕ್ಕೆ ತೆರಳುತ್ತಾರೆ, ಪೂಜೆಯನ್ನು ಸಹ ಸಲ್ಲಿಸುತ್ತಾರೆ. ಸೊ ತುಂಬಾ ಜನ ಅಲ್ಲಿ ಫಂಕ್ಷನ್‌ಗೆ ಹೋದಂತ ಟೈಮ್‌ಲಿ ಕೇಳುವಂತದ್ದು ನೆಕ್ಸ್ಟ್ ನೀವು ಮತ್ತೆ ಕಾವ್ಯ ಯಾವಾಗ ಮದುವೆ ಆಗ್ತೀರಾ? ಕಾವ್ಯ ಎಲ್ಲಿ ಅಂತ. ಗಿಲ್ಲಿ ಹೋದ್ರೆ ಕಾವ್ಯ ಎಲ್ಲಿ ಅಂತ ಕೇಳ್ತಾರೆ. ಕಾವ್ಯ ಹೋದ್ರೆ ಗಿಲ್ಲಿ ಎಲ್ಲಿ ಅಂತ ಕೇಳ್ತಾರೆ. ಸೊ ಆ ರೀತಿಯ ಒಂದು ಕ್ರೇಜ್ ನಿಜವಾಗ್ಲೂ ಕೂಡ ಫ್ಯಾನ್ಸ್‌ಗಳೇ ಮುಗಿಬೀಳ್ತಾರೆ. ಕಾರ್ ಎಂಟ್ರಿ ಆದ ತಕ್ಷಣವೇ ಅವರನ್ನ ಕಂಪ್ಲೀಟ್ ಆಗಿ ಜನರು ಕೂಡ ಮುತ್ಕೊಳ್ತಾರೆ. ಅಷ್ಟರ ಮಟ್ಟಿಗೆ ಕ್ರೇಜ್ ಇದೆ. ಪೊಲೀಸರು ಇರಲೇಬೇಕು ಪ್ರೊಡಕ್ಷನ್‌ಗೆ, ಬೌನ್ಸರ್ಸ್, ಬಾಡಿಗಾರ್ಡ್ಸ್‌ಗಳು ಕೂಡ ಇರಲೇಬೇಕಾಗುತ್ತೆ. ಇಲ್ಲಾಂದ್ರೆ ಅಲ್ಲಿ ಕ್ರೌಡ್‌ನ ಕಂಟ್ರೋಲ್ ಮಾಡಕ್ಕೆ ತುಂಬಾನೇ ಕಷ್ಟ. ಆ ರೀತಿಯ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ್ದಾರೆ ಗಿಲ್ಲಿ ನಟ. ಬಿಗ್ ಬಾಸ್ ಬಳಿಕ ನೋಡಿ ಎಷ್ಟರ ಮಟ್ಟಿಗೆ ಸೌಂಡ್ ಮಾಡ್ತಾ ಇದ್ದಾರೆ. 2 ತಿಂಗಳಾದ್ರೂ ಕೂಡ ಗಿಲ್ಲಿ ನಟನ ಒಂದು ಸೌಂಡ್ ಅಂತೂ ಕಡಿಮೆ ಆಗಿಲ್ಲ. ಈಗಾಗಲೇ ತುಂಬಾನೇ ಚೆನ್ನಾಗಿ ಬೇರೆ ಬೇರೆ ಸೀಸನ್‌ಗಳು ಬಂದಿದ್ರು ಕೂಡ ಇಷ್ಟರ ಮಟ್ಟಿಗೆ ಕ್ರೇಜ್ ಯಾವ ಒಂದು ಸ್ಪರ್ಧಿಗೂ ಕೂಡ ಕ್ರಿಯೇಟ್ ಆಗಿರ್ಲಿಲ್ಲ. ನೆಕ್ಸ್ಟ್ ದೊಡ್ಡ ಒಂದು ಸಿನಿಮಾದಲ್ಲೂ ಸಹ ಗಿಲ್ಲಿ ನಟ ಕಾಣಿಸ್ಕೊಳ್ತಾ ಇದ್ದಾರೆ. ಎಲ್ರೂ ಕೂಡ ತಪ್ಪದೆ ಗಿಲ್ಲಿಗೆ ವಿಶ್ ಮಾಡಿ ಇವರ ಸಿನಿಮಾ ಚೆನ್ನಾಗಿ ಓಡ್ಲಿ ಅಂತ 2, 3 ಸಿನಿಮಾಗೆ ಸೈನ್ ಸಹ ಮಾಡಿದ್ದಾರೆ. ಪ್ರತಿ ದಿವಸ ಈವೆಂಟ್ಸ್, ಪ್ರೋಗ್ರಾಮ್ಸ್‌ಗಳಲ್ಲೆಲ್ಲ ಬ್ಯುಸಿ ಆಗ್ಬಿಡ್ತಾರೆ. ಹೋಗಿ ಡೈಲಾಗ್ ಅನ್ನ ಹೊಡೆದು ಅಭಿಮಾನಿಗಳನ್ನ ಮಾತನಾಡಿಸಿ ಸನ್ಮಾನವನ್ನ ಸಹ ಗಿಲ್ಲಿಗೆ ಮಾಡಲಾಗುತ್ತೆ.